ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಕೊಲಾಂಜಿ ಸೀಡ್ಸ್ ತಗೊಂಡು ಹೇರ್ ಆಯಿಲ್‌ನ ಹೇಗೆ ಮಾಡ್ಕೊಂಬರೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಾನಿಲ್ಲಿ ನಿಮಗೆ ಕರಿ ಜೀರಿಗೆ ತೋರಿಸ್ತಾ ಇದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ಕೊಲಾಂಜಿ ಅಂತ ಕರೀತಾರೆ. ಅದ್ರ ಜೊತೆಗೆ ಮೆಂತೆ ಮತ್ತು ನಾನು ಎಳ್ಳುಗಳ ತಗೊಂಡಿದ್ದೀವಿ. ನೀವು ಎಳ್ಳಿಲ್ಲ ಅಂದರೆ ಎಳ್ಳೆಣ್ಣೆ ತಗೋಬೋದು. ಏಕೆಂದರೆ ಸ್ಪ್ಲಿಟ್ ಎಂಡ್ ಬರಲ್ಲ. ಮತ್ತು ಎಣ್ಣೆಗಳ ರಾಜ ಅಂತ ಕೂಡ ಕರೀತಾರೆ ಎಳ್ಳನ್ನು. ಸೊ ಹಾಗಾಗಿ ನಿಮ್ಮ ಕೂದಲಿಗೆ ಒಳ್ಳೆ ಏರ್ ಗ್ರೋತ್ ಆಗೋಕ್ಕೆ ಸಪೋರ್ಟ್ ಮಾಡ್ತದೆ, ಸ್ಪ್ಲಿಟ್ ಎಂಡ್ ಕಡಿಮೆ ಮಾಡ್ತದೆ, ಸ್ಟ್ರಾಂಗ್ ಆಗಿ ಲಾಂಗ್ ಆಗಿ ಬರೋಂಗೆ ಮಾಡುತ್ತೆ ಕೂದಲು. ಸೊ ಅದಕ್ಕೆ ನಾನು ಈ ಕಾಂಬಿನೇಷನ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇಲ್ಲೊಂದು 200 ml ಆಫ್ ಕೊಕೊನಟ್ ಆಯಿಲ್ನ ತಗೋತಾ ಇದ್ದೀನಿ. ಪ್ಯೂರ್ ಗಾಣದೆಣ್ಣೆ ತಗೋತಾ ಇದ್ದೀನಿ. ಇಲ್ಲಿ ನಾನಿವತ್ತು ಡಬಲ್ ಬಾಯ್ಲರ್ ಮೂಲಕ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದ್ರ ಪ್ರಾಪರ್ಟೀಸ್ ಎಲ್ಲ ಯಥೇಚ್ಛವಾಗಿ ಹಾಗೆ ಇರಲಿ ಅಂತ. ಸೊ ಅದನ್ನು ನಾನು ಇದನ್ನೆಲ್ಲ ತಗೊಂಡು ಒಂದು ಸತಿ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಆ ಆಯಿಲಲ್ಲಿ ಹಾಕಿ ಅದನ್ನು ನಾನು ಡಬಲ್ ಬಾಯ್ಲರ್ನ ಮಾಡ್ತೀನಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತಂದರೆ ಲಾಂಗ್ ಆಗಿರುತ್ತೆ, ನಿಮ್ಮ ಕೂದಲು ಸ್ಟ್ರಾಂಗ್ ಆಗಿರುತ್ತೆ, ಸ್ಪ್ಲಿಟ್ ಎಂಡ್ ಪ್ರಾಬ್ಲಮ್ ಇರಲ್ಲ, ಪ್ಲಸ್ ನಿಮಗೆ ಬಿಳಿ ಕೂದಲಾಗಲ್ಲ, ಅಂದರೆ ತುಂಬ ಬಾಲ ನೆರೆ ಅಂತಾರಲ್ಲ, ಸೊ ಆ ಪ್ರಾಬ್ಲಮ್ಮು ಬರಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಇದನ್ನು ಮಾಡ್ತಾ ಇರೋದು. ಇಲ್ಲಿ ಕರಿ ಜೀರಿಗೆ ನಿಮಗೆ ಕಪ್ಪಾಗೋಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲನ್ನ. ಸೊ ಹಾಗಾಗಿ ತುಂಬ ಜನ ಈ ಮಧ್ಯೆ ಬಿಳಿ ಕೂದಲು ಬಂದಿದೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಅಂತ ಎಲ್ಲ ಹೇಳ್ತಿರ್ತಾರೆ. ಅಂಥವ್ರು ಈ ಎಣ್ಣೆನ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಕಪ್ಪು ಬರಲ್ಲ ಮತ್ತು ಕೂದಲು ಉದುರಲ್ಲ ಮತ್ತು ಸ್ಟ್ರಾಂಗ್ ಆಗಿರುತ್ತೆ ಕೂದಲು ಬುಡದಿಂದ. ಸೊ ಹಾಗಾಗಿ ಮಾಡಿಕೊಂಡು ಯೂಸ್ ಮಾಡಿ. ಇದಷ್ಟೇ ಅಲ್ಲದೆ ನಾವು ಕೂಡ ಮನೆಯಲ್ಲೇ ಹರ್ಬಲ್ ಏರ್ ಆಯಿಲ್ ಮಾಡ್ತೀವಿ. ಲೈಕ್ 23 ಹರ್ಬ್ಸ್ನ ಯೂಸ್ ಮಾಡಿ, ಅದು ಸೈಡಲ್ಲಿ ಡೆಮೋ ಹಾಕಿದ್ದೀನಿ ನೋಡಿ. ಈ ಥರ ನಾವು 23 ಹರ್ಬ್ಸ್ನ ಯೂಸ್ ಮಾಡಿ ಮಾಡ್ತೀವಿ. ತುಂಬ ಸೆಲೆಕ್ಟೆಡ್ ಹರ್ಬ್ಸ್ನ ಯೂಸ್ ಮಾಡಿ ಮಾಡೋದು. ಇಲ್ಲಿ ರೋಸ್ಮೇರಿ ಆಗಲಿ, ರತನ್ ಜೋತು, ಕೊಲಾಂಜಿ, ಬ್ರಾಹ್ಮಿ, ಶಂಖಪುಷ್ಪಿ ಈ ಥರ. ಇದು ಏನಕ್ಕೆ ಸೊಲ್ಯೂಷನ್ನು ಅಂತಂದರೆ ಏನೇ ಹೇರ್ ಪ್ರಾಬ್ಲಮ್ ಇರಲಿ ಅಥವಾ ಏರ್ ಗ್ರೋತ್ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ ಇರಲಿ, ತುಂಬ ಏರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಇದೆ, ಶೈನಿಂಗ್ ಇಲ್ಲ, ಡಲ್ ಆಗಿದೆ ಅನ್ನೋರು ಅಥವಾ ಬಿಳಿ ಕೂದಲಿದೆ ಅನ್ನೋರು ಈ ಏರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಿಮಗೆ ಏರ್ ಫಾಲು ವಿತಿನ್ನು 3 to 4 ವಾಶಲ್ಲೇ ಕಡಿಮೆ ಆಗುತ್ತೆ. 1 to 3 ಮಂತ್ ಯೂಸ್ ಮಾಡಿದರೆ ಏರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಪ್ಲಿಟ್ ಎಂಡ್ ಕಡಿಮೆ ಆಗುತ್ತೆ, ಶೈನಿಂಗ್ ಆಗಿ ಉದ್ದಕ್ಕೆ ಬರುತ್ತೆ ಕೂದಲು. ಮತ್ತು ತುಂಬ ಜನಕ್ಕೆ ಚಿಕ್ಕ ಮಕ್ಕಳಿಂದ ಯೂಸ್ ಮಾಡಿದಾಗ ಬಾಲ ನೆರೆ ಬರಲ್ಲ. ಮತ್ತು ತುಂಬ ಜನಕ್ಕೆ ಕಣ್ಣು ಉರಿ ಅಂತಿರ್ತಾರೆ ಹೀಟಿಂದ. ಅಂಥವರು ಈ ಏರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಕಣ್ಣು ಉರಿ ಬರಲ್ಲ. ನೈಟು ಚೆನ್ನಾಗಿ ಒಂದು ತಂಪಾಗಿ ನಿದ್ದೆ ಬರುತ್ತೆ. ಮತ್ತು ಕಣ್ಣು ಉರಿಯುತ್ತೆ ಇರುತ್ತಲ್ಲ, ಸೊ ನೀವು ಹಾಕಿ ಸ್ಕಾಲ್ಫಿಗೆ 2 to 3 ಮಿನಿಟ್ಸು ಮಸಾಜ್ ಮಾಡೋದ್ರಿಂದ ಕಣ್ಣೆಲ್ಲ ತಣ್ಣಗಾಗ್ತದೆ. ಸೊ ಆವಾಗ ನಿಮಗೆ ಹೀಟ್ ಬಾಡಿ ಇದ್ದವ್ರಿಗೆ ಒಳ್ಳೆ ಚೆನ್ನಾಗಿ ಸೂಟ್ ಆಗ್ತದೆ. ಮತ್ತು ಇದನ್ನು ಎಲ್ಲ ಟೈಪ್ ಆಫ್ ಜನನೂ ಕೂಡ ಯೂಸ್ ಮಾಡ್ಬೋದು. ಒಳ್ಳೆ ಸೊಲ್ಯೂಷನ್ನು ನೋಡಿ, ಈ ಕಲರಲ್ಲಿರುತ್ತೆ. ಯೂಸ್ ಮಾಡಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ. ತುಂಬ ಜನ ತಗೊಂಡು ಫೀಡ್ಬ್ಯಾಕು ಕೂಡ ಹೇಳಿದ್ದಾರೆ. ನಾನಿಲ್ಲಿ ಫೀಡ್ಬ್ಯಾಕು ಹಾಕಿದ್ದೀನಿ. ಚಿಕ್ಕ ಮಕ್ಕಳಿಂದ ಯೂಸ್ ಮಾಡೋದ್ರಿಂದ ಬೇಗ ಬಾಲ ನೆರೆ ಬರಲ್ಲ. ಮತ್ತು ಇಲ್ಲಿ ಶಂಖಪುಷ್ಪಿ, ಬ್ರಾಹ್ಮಿ ಅವೆಲ್ಲ ಹಾಕಿರೋದ್ರಿಂದ ಒಳ್ಳೆ ಮೆಮೊರಿ ಪವರು ಮಕ್ಕಳಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಇಲ್ಲಿ ನೋಡ್ಕೊಂಬರೋಣ. ಈಗ ನೋಡಿ, ಇದು ಆಯಿಲ್ ಆಲ್ಮೋಸ್ಟ್ ನಾವು 40 to 45 ಮಿನಿಟ್ಸು ಬಾಯ್ಲ್ ಮಾಡಿದ ಮೇಲೆ ಅದರದ್ದು ಅಂಶಗಳನ್ನೆಲ್ಲ ಆಯಿಲಲ್ಲಿ ಬಿಟ್ಕೊಂಡಿದೆ. ಅದನ್ನು ನಾವು ಡಬಲ್ ಬಾಯ್ಲರಿಂದ ಹೊರಗಡೆ ತೆಗೆದುಬಿಟ್ಟು ಒಂದು ಓವರ್ ನೈಟ್ ಅದನ್ನು ನಾವು ಹಾಗೆ ಸ್ಟೋರ್ ಮಾಡೋಣ. ಏಕೆ ಅಂತಂದರೆ ನಾವು ತಗೊಂಡಿರೋ ಸೀಡ್ಸ್ ಎಲ್ಲ ಕೆಳಗಡೆ ಸೆಟಲ್ ಡೌನ್ ಆಗಿರುತ್ತೆ. ಸೆಟಲ್ ಡೌನ್ ಆದಮೇಲೆ ನಾವು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಮತ್ತು ನಿಮಗೆ ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನಾನಿವಾಗ ಡೆಮೋ ತೋರಿಸ್ತೀನಿ ನೋಡಿ ಹೇಗೆ ಯೂಸ್ ಮಾಡೋದು ಅಂತ. ಇಲ್ಲಿ ಹೇರ್ ಆಯಿಲ್ನ ತಗೋತಾ ಇದ್ದೀನಿ. ಇದನ್ನು ನನ್ನ ಮಗನಿಗೆ ಹಾಕಿ ನಾನು ತೋರಿಸ್ತೀನಿ. ಯಾವಾಗಲೂ ಹೇರ್ ಆಯಿಲ್ಗಳನ್ನು ಮಾಡಿದಾಗ ಮೊದಲು ಹೇಗೆ ಯೂಸ್ ಮಾಡಬೇಕಂದ್ರೆ ಸ್ಕಾಲ್ಫಿಗೆ ಹಾಕಬೇಕು. ಸ್ಕಾಲ್ಫಿಗೆ ಹಾಕಿ ಅಲ್ಲಿ ಒಂದು 2 to 3 ಮಿನಿಟ್ಸು ಒಳ್ಳೆ ಲೈಟ್ ಮಸಾಜ್ ಕೊಡಬೇಕು. ತುಂಬ ಆ್ಯಶಾಗೆಲ್ಲ ಮಾಡಬಾರ್ದು, ಜಸ್ಟ್ ಲೈಟಾಗಿ. ಅದಾದಮೇಲೆ ನೀವು ಕೂದಲಿಗೆ ಸ್ಪ್ಲಿಟ್ ಎಂಡ್ ಇರುತ್ತಲ್ಲ, ಹಲ್ಲಿಗೆ ಹಾಕ್ಕೊಂಡು ನೈಟ್ ಹಾಕ್ಕೊಂಡು ಬೆಳಿಗ್ಗೆ ಮಾಡ್ಬೋದು. ಅಥವಾ ಟೈಮ್ ಇಲ್ಲ ಅಂತಂದವರು ಸ್ನಾನಕ್ಕಿಂತ 1 to 2 hour ಬಿಫೋರ್ ಹಾಕೋಬೇಕು. ಹಾಕ್ಕೊಂಡಾದಮೇಲೆ ಅವರು ಸ್ನಾನ ಮಾಡ್ತಾ ಬರೋದರಿಂದ ಒಳ್ಳೆ ಫಲಿತಾಂಶ ಸಿಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಗ ಬಾಲ ನೆರೆ ಬರಲ್ಲ ಮತ್ತು ಸ್ಪ್ಲಿಟ್ ಎಂಡ್ ಇರಲ್ಲ, ಸ್ಟ್ರಾಂಗ್ ಆಗಿ ಶೈನಿಂಗ್ ಆಗಿರುತ್ತೆ ಕೂದಲು. ಸೊ ಬೇಕು ಅಂದವರು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇಯಲ್ಲಿ ಹಾಕಿದ್ದೀನಿ. ಮತ್ತು ನಮ್ಮ ಹತ್ರ ಸೋಪ್ಗಳು ಕೂಡ ದೊರೆಯುತ್ತೆ, ಮನೆಯಲ್ಲೇ ಮಾಡಿದ್ದು ಹರ್ಬಲ್ ಪ್ರಾಡಕ್ಟ್ ಕೂಡ ನಮ್ಮಲ್ಲೇ ದೊರೆಯುತ್ತದೆ. ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.